ವಿರಾಮದ ನಂತರ ನಿಮ್ಮೂರ ತಾಜಾ ಸುದ್ದಿಗೆ ಸ್ವಾಗತ. ಹಾವೇರಿ ನಗರದ ಪಾದಚಾರಿಗಳು ಕೊನೆಗೂ ನಿಟ್ಟುಸಿರು ಬಿಡುವಂತಾಗಿದೆ. ಜಿಲ್ಲಾಡಳಿತ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಬೆಳಿಗ್ಗೆಯೇ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಇಳಿದ ಜಿಲ್ಲಾಡಳಿತ ಎಲ್ಲ ಗೂಡಂಗಡಿಗಳನ್ನು ಎತ್ತಂಗಡಿ ಮಾಡಿತು. ಹಾವೇರಿ ನಗರದಲ್ಲಿ ರಾಜ್ಯದ ಮೊದಲ ಗ್ರಾನೈಟ್ ಫುಟ್ಪಾತ್ ತಲೆ ಎತ್ತಿತ್ತು. ಸುಮಾರು 5 ಕಿಲೋಮೀಟರ್ ಉದ್ದದ ಫುಟ್ಪಾತ್ ನಿರ್ಮಿಸಿದ್ದರೂ ಸಾರ್ವಜನಿಕರ ಉಪಯೋಗದಿಂದ ದೂರವಾಗಿತ್ತು. ಯಾಕಂದ್ರೆ ಫುಟ್ಪಾತ್ ವ್ಯಾಪಾರಿಗಳು ಇಡೀ ಫುಟ್ಪಾತ್ ಅನ್ನ ಅತಿಕ್ರಮಿಸಿಕೊಂಡಿದ್ರು. ಹೀಗಾಗಿ ಫುಟ್ಪಾತ್ ಬಿಟ್ಟು ಪಾದಚಾರಿಗಳು ರಸ್ತೆ ಮೇಲೆಯೇ ಓಡಾಡಬೇಕಿತ್ತು. ಆದರೆ ಎಚ್ಚೆತ್ತ ಜಿಲ್ಲಾಡಳಿತ ಫುಟ್ಪಾತ್ ವ್ಯಾಪಾರಿಗಳಿಗೆ ಇವತ್ತು ಸರಿಯಾಗಿಯೇ ಬಿಸಿ ಮುಟ್ಟಿಸಿದೆ. ಇರೋ ಬರೋ ಅಂಗಡಿಗಳನ್ನ ತೆರವುಗೊಳಿಸಿದೆ. ಈ ನಗರವನ್ನು ಸ್ವಲ್ಪ ಸ್ವಚ್ಛವಾಗಿಡಬೇಕು, ಆಮೇಲೆ ಚರಂಡಿಗಳು ಎಲ್ಲೆಲ್ಲಿ ಬಂದಾಗಿವೆ ಅವುಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನಿಂದ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗವನ್ನು ಒಟ್ಟುಗೂಡಿಸಿ ಒಂದೊಂದೇ ವಾರ್ಡನ್ನು ತೆಗೆದುಕೊಂಡು ಈ ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಡಿಸಿ ಜಗದೀಶ್ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆಗಿಳಿದ ಅಧಿಕಾರಿಗಳು ಫುಟ್ಪಾತ್ ಮೇಲಿದ್ದ ಎಲ್ಲ ಅಂಗಡಿಗಳನ್ನ ಎತ್ತಂಗಡಿ ಮಾಡಿದ್ರು. ಈ ವೇಳೆ ಕೆಲವರು ವಿರೋಧ ವ್ಯಕ್ತಪಡಿಸಿದರಾದರೂ ಅಧಿಕಾರಿಗಳು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಒಟ್ಟಾರೆ ಬಹುದಿನಗಳ ನಂತರ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಗ್ರಾನೈಟ್ ಫುಟ್ಪಾತ್ ಪಾದಚಾರಿಗಳಿಗೆ ಮುಕ್ತವಾಗಿದೆ. ಮತ್ತೆ ಇದು ಒತ್ತುವರಿ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಹಾವೇರಿಯಿಂದ ಕ್ಯಾಮರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ನ್ಯೂಸ್. ಸಾಮಾನ್ಯವಾಗಿ ಮದುವೆ ಮಾಡಿಕೊಳ್ಳೋರೆಲ್ಲ ಲಗ್ನ ಪತ್ರಿಕೆ ಪ್ರಿಂಟ್ ಹಾಕಿಸ್ತಾರೆ. ಅಬ್ಬಬ್ಬ ಅಂದರೆ ಎಷ್ಟು ಮೌಲ್ಯದ ಲಗ್ನ ಪತ್ರಿಕೆ ಪ್ರಿಂಟ್ ಹಾಕಿಸ್ತಾರೆ ಹೇಳಿ? 10-20 ಅಬ್ಬಬ್ಬ ಅಂದರೆ 100 ರೂಪಾಯಿ ಅಂತ ಅನ್ಬೋದು. ಆದರೆ ಒಂದು ಲಗ್ನ ಪತ್ರಿಕೆಗೆ 15,000 ರೂಪಾಯಿ ವೆಚ್ಚ ಮಾಡ್ತಾರೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಆಹಾ, ಎಷ್ಟು ಸುಂದರ! ಈ ಲಗ್ನ ಪತ್ರಿಕೆಯ ಮೇಲಿರೋದು ಪಕ್ಕಾ ಚಿನ್ನದ ಚಿತ್ತಾರ. ಈ ಬಂಗಾರ ಲೇಪಿತ ಲಗ್ನ ಪತ್ರಿಕೆಯನ್ನ ತೆರೆದರೂ ಮತ್ತಷ್ಟು ಮನಸೂರೆಗೊಳ್ಳುವ ವಯ್ಯಾರ ಕಂಡುಬರುತ್ತೆ. ಇದೇನಿದು ಮ್ಯಾರೇಜ್ ಕಾರ್ಡ್ನಲ್ಲಿ ಪುಟ್ಟ ಪುಟ್ಟ ಬಾಕ್ಸ್ಗಳಿವೆ ಅಂತೀರಾ? ಇದರಲ್ಲಿರೋದು ಫಾರಿನ್ ಡ್ರೈ ಫ್ರೂಟ್ ಚಾಕ್ಲೇಟ್ಸ್. ಇನ್ನು ಮದುವೆ ಕರೆಯೋಲೆ ಕೂಡ ಬಂಗಾರದ ಅಕ್ಷರಗಳಲ್ಲೇ ಇದೆ. ಇಂಥ ಅದ್ದೂರಿ ಲಗ್ನ ಪತ್ರಿಕೆ ಮುದ್ರಣ ಮಾಡಿಸಿರೋದು ಕುರುಗೋಡು ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ. ಗ್ರಾನೈಟ್ ಉದ್ಯಮಿಯಾಗಿರುವ ಸೂರ್ಯನಾರಾಯಣ ರೆಡ್ಡಿ ತಮ್ಮ ಪುತ್ರ ಶರತ್ ಮದುವೆಗೆ ಇಂಥ ಬಂಗಾರ ಲೇಪಿತ ಲಗ್ನ ಪತ್ರಿಕೆಗಳನ್ನು ಮುದ್ರಿಸಿದ್ದಾರೆ. ಹಾಗಾದರೆ ಈ ಒಂದು ಪತ್ರಿಕೆಯ ಬೆಲೆ ಎಷ್ಟಿರ್ಬೋದು ಅಂತೀರಾ? ಒಂದು ಲಗ್ನ ಪತ್ರಿಕೆಗೆ 15,000 ರೂಪಾಯಿ. ಎಸ್, ಚಿನ್ನದ ಕುಸಿರಿಗಿರೋ ಒಂದು ಲಗ್ನ ಪತ್ರಿಕೆಯ ಬೆಲೆ ಬರೋಬ್ಬರಿ 15,000 ರೂಪಾಯಿ. ಹೀಗೆ ವಿವಿಐಪಿ ಹಾಗೂ ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ ವಿತರಿಸಲು ಸಹಸ್ರಾರು ರೂಪಾಯಿ ಬೆಲೆ ಬಾಳುವ ಬೇರೆ ಬೇರೆ ಲಗ್ನ ಪತ್ರಿಕೆಗಳನ್ನು ಮುದ್ರಿಸಲಾಗಿದೆ. ಸೂರ್ಯನಾರಾಯಣ ರೆಡ್ಡಿ ವಿವಿಐಪಿಗಳಿಗೆ ನೀಡೋದಕ್ಕೆ ಅಂತಾನೆ 15,000 ರೂಪಾಯಿ ಮೌಲ್ಯದ 1,000 ಚಿನ್ನ ಲೇಪಿತ ಲಗ್ನ ಪತ್ರಿಕೆಗಳನ್ನು ಪ್ರಿಂಟ್ ಹಾಕಿಸಿದ್ದಾರೆ. ಇನ್ನು ವಿಐಪಿಗಳಿಗಾಗಿ 7,500 ರೂಪಾಯಿ ಮೌಲ್ಯದ ಲಗ್ನ ಪತ್ರಿಕೆ ಹಾಗೂ ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ 4,500 ರೂಪಾಯಿ ಮೌಲ್ಯದ ಲಗ್ನ ಪತ್ರಿಕೆ ಮುದ್ರಿಸಲಾಗಿದೆ. ಮುಂಬೈನ ರಾವಿಶ್ ಕಪೂರ್ ಎಂಬುವರು ಈ ಲಗ್ನ ಪತ್ರಿಕೆಯನ್ನು ತಯಾರಿಸಿಕೊಟ್ಟಿದ್ದಾರೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ರಾಜ್ ಕುಂದ್ರಾ ಜೊತೆ ಮದುವೆ ಆಗುವಾಗ 12,000 ರೂಪಾಯಿ ಮೌಲ್ಯದ ಅದ್ದೂರಿ ಲಗ್ನ ಪತ್ರಿಕೆ ಮುದ್ರಿಸಿದ್ದರು. ಈಗ ಸೂರ್ಯನಾರಾಯಣ ರೆಡ್ಡಿ ಶಿಲ್ಪಾ ಶೆಟ್ಟಿಯನ್ನು ಮೀರಿಸಿದ್ದಾರೆ. ಅಂದಹಾಗೆ ಇವರ ಪುತ್ರ ಶರತ್ ಮದುವೆ ಚೆನ್ನೈ ಮೂಲದ ಉದ್ಯಮಿ ಶ್ಯಾಮ್ ಪ್ರಸಾದ್ ರೆಡ್ಡಿ ಅವರ ಪುತ್ರಿ ಆತ್ಮಿಕಾ ಜೊತೆ ಚೆನ್ನೈನ ಸ್ಟಾರ್ ಹೋಟೆಲ್ನಲ್ಲಿ ನಡೆಯಲಿದೆ. ಒಟ್ಟಾರೆ ದೊಡ್ಡವರ ಮದುವೆಗೆ ಎಷ್ಟೆಲ್ಲ ಖರ್ಚಾಗುತ್ತೆ ನೀವೇ ನೋಡಿ. ಬಳ್ಳಾರಿಯಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಗುಡ್ ಈವ್ನಿಂಗ್ ಕರ್ನಾಟಕ ಮುಂದುವರಿಯುತ್ತೆ.